ನಿನ್ನ ರಾತ್ರಿಗೆ ಭಾಂಡೆ ತಿಕ್ಕ ಟೈಮಿಗೆ ಕೆಂಚಕ್ಕನ ತಾಟ ಸಪ್ರೇಟ್ ಇಟ್ಟೀನಿ. ಮತ್ತು ಭಾಂಡದ ಕಲಿತು ಅಂತಂದ್ರೆ ಸಿಗಲ್ಲ, ನೆನಪು ಬರಲ್ ಕೊಡ್ಲಾಕಂತೇಳಿ ಈ ಕಡೆ ಸೈಡಿಗೆ ಇಟ್ಟೀನಿ. ಇವತ್ತು ಒಂದಿಟ್ಟು ಇಡ್ಲಿ ಸಾಂಬಾರು ಹಾಕ್ಕೊಟ್ರೆ ಆಯ್ತು ಅಂತೇಳಿ ನೋಡ್ಲಾಗತ್ತೀನಿ. ತಾಟ ಇಲ್ಲ, ಎಲ್ಲೈತೆ ಅನ್ಬೇಕು. ಅದಕ್ಕಿಂತ ಕೈ ಬಂತ ಕಾಲು ಬಂತು. ನಿನ್ನೆ ಇಟ್ಟೀನಿ, ಈಗ ನೋಡಿ ಸಿಗವಲ್ದು. ಇವ್ರು ಮುಂಜಾನೆ ಇಡ್ಲಿ ಅದೇ ತಾಟ್ನಾಗ ತಿಂಬಾರು ಕಾಣಿಸ್ತದ. ಈ ಕಡೆ ಸೈಡಿಗೆ ಇಟ್ಟಿದಲ್ಲ, ಅದೇ ತಾಟ್ನಾಗ ಹಾಕೊಂಡು ತಿಂಬಾರು ಕಾಣಿಸ್ತು. ನಾನು ನಾಷ್ಟ ಹಾಕ್ಕೊಡೋ ಟೈಮಿಗೆ ತಾಟೆ ನೋಡಲಿಲ್ಲ. ಮೊಸರಿದಾಗ ಇಟ್ಟಿರ್ತಾರೆ ಈಗ. ಇದ್ರಾಗ ಹಾಕ್ಯಾರ ನೋಡಿ ನಾಷ್ಟ ತಿಂದು. ನಾನು ಅನ್ಕೊಂಡ ಅದೇ ತಟ್ಟಿದಾಗ ಹಾಕೊಂಡು ತಿಂದಿರ್ಬೇಕಿರು, ಅದಕ್ಕೆ ಕಾಣಲಾಗಿದೆ ಅಷ್ಟೇ ಸೈಡಿಗೆ ಇಟ್ಟಿರು ಅಂತೇಳಿ. ಬೇರೆ ತಾಟಿ ಸಿಗ್ಲಕ್ಕಿಲ್ಲ ನೋಡಿರಿಗೆ, ಅದೇ ತಾಟ್ನಾಗ ತಿನ್ಬೇಕಾ. ಈಗ ಮತ್ತೆ ನಾನು ತೊಳೆದು ಬಿಟ್ಟು ಅದ್ರಾಗ ಹಾಕಿಬಿಡ್ಬೇಕೀಗ. ಹಸಿ ತಾಟ್ನಾಗ ಹಾಕೋದು ಒಟ್ಟು ಹಸಿ ಆಗಿಬಿಡ್ತಾವೆ ಇಡ್ಲಿ. ಇರಲಿ ಬಿಡು, ಮತ್ತೆ ಇನ್ನೊಂದು ಸ್ವಲ್ಪ ನಿಂತು ಕೊಟ್ಟು ಬಂದ್ರೆ ಆಯ್ತು. ನಾನು ಹೀಗೆ ನಾಷ್ಟ ಮಾಡಿ ತೆಗಿತೀನಿ. ಬಿಸಿ ಅದಾವ, ಒಂದಿಟ್ಟು ನಾಷ್ಟ ತಿಂದು ಆಮೇಲೆ ಕೆಂಚಕ್ಕೆ ತಾಟ್ನಾಗ ಹಚ್ಕೊಂಡು ಒಯ್ದು ಕೊಟ್ಟರೆ ಆಯಿತು. ತೆಂಗಿನ ಚಟ್ನಿ ಒಂದು ಖಾಲಿ ಆಗಿತ್ತಲ್ಲ, ನನ್ನ ಮಗ ನನ್ನ ಗಂಡ ಇಬ್ಬರಿಗೆ ತೆಂಗಿನ ಚಟ್ನಿ ಇದ್ರೆ ಸಾಕು. ಈ ಸಾಂಬಾರು ಮಾರಿನೇ ನೋಡಲ್ಲ ಅವರಂದ್ರು. ನನಗೆ ತೆಂಗಿನ ಚಟ್ನಿ ಇದ್ದಿಲ್ಲ ಅಂತಂದ್ರೆ ನಡೆಯಲ್ಲ. ತಡಿವ, ನಾನು ಒಂದಿಟ್ಟು ತೆಂಗಿನ ಚಟ್ನಿ ಮಾಡಿಕೊಂಡು ಆಮೇಲೆ ನಾಷ್ಟ ತಿಂತೀನಿ. ತೆಂಗಿನ ಚಟ್ನಿ ಇಲ್ಲದೆ ನನಗಂತೂ ಇಡ್ಲಿ ಗಂಟ್ಲಾಗಿಡಲ್ಲ. ತೆಂಗಿನ ಚಟ್ನಿ ಮಾಡ್ತೀನಿ. ಕುಸುಮಿ ಕುಸುಮಿ ಯಾರು ಬಂದ್ರವ ಇಟ್ಟು ಮುಂಜಾನೆ ಕುಸುಮಿ ಕುಸುಮಿ ಅನ್ಕೋತ. ಜಲ್ಜಿನೇ ಎದ್ದಿರ್ಬೇಕು. ಜಲ್ಜಿನೇ ಎದ್ದಿಲ್ಲ ಅಂತಂದ್ರೆ ಸುಶೀಲಕ್ಕಿದ್ದಿರ್ಬೇಕು. ತಡಿ, ಬರ್ರಿ ಯಾರಿದ್ದೀರಿ? ಬಾರೇ ಜಲ್ಜಿ. ನಾ ಹೀಗೆ ಅನ್ಕೊಂಡು ನೋಡು, ಜಲ್ಜಿರ ಇದ್ದಿರ್ಬೇಕು, ಇದ್ದಿಲ್ಲ ಅಂತಂದ್ರೆ ಸುಶೀಲಕ್ಕಿರ್ಬೇಕಂತೇಳಿ. ಇದೇನವ ಇಟ್ಟು ಮುಂಜಾನೆ ತಾಟ್ ಹಿಡ್ಕೊಂಡು ಹೊಂಟಿದಿ? ಅಯ್ಯವ್ವ, ನೀನು ಇಡ್ಲಿ ತಂದ್ಯಾ? ಅಯ್ಯ, ಅಲ್ಲಿ ನೋಡು ಜರ ಹೊಳ್ಳಿ ಆ ಕಡೆ. ನಾನು ಇವತ್ತೇನು ಮಾಡೀನಿ ನಾಷ್ಟಕ್ಕಂತೇಳಿ. ಅಯ್ಯೋ ಕುಸುಮಿ, ನೀನು ಇವತ್ತೇ ಮಾಡಬೇಕಾ ಇಡ್ಲಿ? ಅಯ್ಯ, ನಾನು ಕುಸುಮಿಗೆ ಭಾಳ ಇಷ್ಟ ಇಡ್ಲಿ ಅಂದ್ರೆ ಅಂತೇಳಿ ನನ್ನ ಗಂಡಗ ಜಲ್ದಿ ತಾಟ ಹಚ್ಕೊಟ್ಟು ನೀವು ತಿನ್ನಿರಿ, ನಾನು ಕುಸುಮಿಗೆ ಕೊಟ್ಟು ಬರ್ತೀನಿ, ಹೀಗೆ ಬಿಸಿ ಅದಾವ ತಿಂತಾಳ ಅಂಥೇಳಿ ಎಲ್ಲಿಂದಲ್ಲೇ ಇಟ್ಟು ನಿನಗೆ ಮೊದಲು ಕೊಟ್ಟರೆ ಆಯ್ತು ಅಂತೇಳಿ ನಾನು ಓಡಿ ಬಂದಿನ ತಾಟಿಗೆ ಹಚ್ಕೊಂಡು. ನೀನು ನೋಡಿದ್ರೆ ಇಡ್ಲಿ ವಡೆ ಸಾಂಬಾರು ಏನೇನೋ ಮಾಡಿಬಿಟ್ಟಿಯವ ನಾನು ಬರೋಷ್ಟೊತ್ತಿಗೆ. ಇರಲಿ ಬಿಡು, ಟೇಸ್ಟ್ ಮಾಡು. ನನ್ನ ಇಡ್ಲಿ ನಿಂಗೆ ಭಾಳ ಇಷ್ಟ ಅಲ್ಲ. ಸಾಂಬಾರು ಮಾಡೀನಿ, ಚಟ್ನಿ ನಿನ್ನ ಫೇವ್ರೇಟ್ ಅದ ನೋಡವ, ತಿನ್ನು. ಮತ್ತೆ ನಿಮ್ಮ ಮನೆಯಂತೂ ಮಧ್ಯಾಹ್ನ ತಿನ್ನತಿ. ನಿನ್ನ ಒಳ್ಳೆ 2 ತಾಸು ಕುಂತು ಭಾಷಣ ಬಿಗಿದಿ. ಒಂದೇ ಒಂದು ಮಾತು, ನಾಳೆಗೆ ಇಡ್ಲಿ ಮಾಡ್ಲಕತ್ತೀನಿ ಕುಸುಮಿ, ಮತ್ತು ನಾಷ್ಟಕ್ಕೆ ಮಾಡೋಕ್ಕೆ ಹೋಗಬೇಡ, ನಾನು ತಂದು ಕೊಡ್ತೀನಿ ಅಂತ ಹೇಳಿದಂದ್ರೆ ನಾನು ಇದಕ್ಕೆ ಇಷ್ಟು ಕಷ್ಟ ಬಿದ್ದು ಇಷ್ಟು ಜಲ್ದಿ ಎದ್ದು ಎಲ್ಲ ನಾಷ್ಟ ಮಾಡ್ಕೊತ ಕೊಡ್ತಿದ್ದೆ. ಮೊದಲೇ ಹೇಳಬೇಕು ಬೇಡ? ಈಗ ತೊಗೊಂಡು ಬಂದ ಹೇಳಾರ್ದೆ ಒಂದು ಮಾತು ಹೇಳಬೇಕಿಲ್ಲ. ನೋಡಿ ಈಗ ಕಂಡಾಬಟ್ಟಿ ಮಾಡಿಟ್ಟಿನಿ, ಇದೇ ಖಾಲಿ ಇರೋದೇ ಕಷ್ಟ ಅದ. ಮತ್ತೀಗ ನೀ ತಗೊಂಡು ಬಂದಿಗೆ ಯಾವಾಗ ತಿನ್ನಲಿ ನಾನು? ಬೇಡ ಇರ್ಲಕ್ಕ, ನಾನು ಒಂದಿಷ್ಟು ಇಡ್ಲಿ ವಡೆ ಹಾಕ್ಕೊಡ್ತೀನಿ. ಇದು ನಿನ್ನ ತಾಟ ಇಲ್ಲಿ ಕೊಡು, ನಿನ್ನ ತಾಟ ಖಾಲಿ ಮಾಡಿಕೊಂಡು ನಾ ಮಾಡಿದ ಇಡ್ಲಿ ಸಾಂಬಾರು ವಡೆ ನೀ ತೊಗೊಂಡು ಹೋಗು. ಹಂಗಂದ್ರೆ ನಾ ಮಾಡಿದ ಟೇಸ್ಟ್ ನೀ ನೋಡ್ದಂಗೆ ಆಗ್ತದ, ನೀ ಮಾಡಿದ ಟೇಸ್ಟ್ ನಾನು ನೋಡ್ದಂಗೆ ಆಗ್ತದೆ. ಆಯ್ತು ತಗೋವ, ಈಗ ತಂದಿದ್ದೇನು ವಾಪಸ್ ಒಯ್ಲಕ್ಕೆ ಬರ್ತದೇನು? ನನ್ನ ಗಂಡು ಬೈತಾನ, ಅಷ್ಟು ಓಡ್ಕೊತ ಹೋಗಿ ತೊಗೊಂಡು ಹೋಗಿದ್ದಿ, ವಾಪಸ್ ಯಾಕೆ ತೊಗೊಂಡು ಬಂದು ಅಂಥೇಳಿ ಬೈಕೋತ ನಿಂದಿರ್ತಾನೆ. ಇರ್ಲಿಕ್ಕೆ ತಗೋ ಆಯಿತು. ನಿಮ್ಮ ಮನೆಯಿಂದೇನು ಇಡ್ಲಿ ಅದು ಬ್ಯಾಡ ತಗೋ, ನನಗಿಟ್ಟು ಒಂದು 4 ವಡೆ ಒಂದಿಟ್ಟು ಚಟ್ನಿ ಹಾಕ್ಕೊಡು ಸಾಕು. ಇಡ್ಲಿ ಕಂಡಾಬಟ್ಟಿ ಮಾಡಿ ನಾನು. ಆಯ್ತು ತಗೋ, ಹಾಕ್ಕೊಡ್ತೀನಂತ ವಡೆ ಸಾಂಬಾರು ಏಟಿ. ಆಯಿತು, ನಾನು ಕೆಂಚಕ್ಕನ ಮನೆಗೆ ಹೋಗಬೇಕು, ಈಗ ತಾಟ್ನಾಗ ಹಾಕ್ಕೊಂಡು ಅಂತಂದಿದ್ದಾಕಿನ ತಾಟಿತ್ತು. ನನ್ನ ಗಂಡು ನೋಡಿದ್ರೆ ಅದೇ ತಾಟ್ನಾಗ ತಿಂದಿಟ್ಟಾನ. ಅಲ್ಲಿ ಮೊಸರಿಗೆ ಬಿದ್ದದ. ಈಗ ಮತ್ತು ತೊಳೆದು ಮಾಡಿ ಅಲ್ಲಿ ತೊಗೊಂಡು ಹೋಗ್ಲಿ ಅಂತೇಳಿ ನಿಂತಿದ್ದ. ಆಯಿತು. ನನ್ನ ಫೇವ್ರೇಟ್ ಚಟ್ನಿ ಮಾಡಿದೆ. ತೆಂಗಿನ ಚಟ್ನಿನೂ ಮಾಡಿದ್ದೇನು, ಚಲೋ ಆಯ್ತು ಬಿಡವ. ನನ್ನ ಗಂಡ ನನ್ನ ಮಗ ಇಬ್ಬರು ತೆಂಗಿನ ಚಟ್ನಿನೇ ಖಾಲಿ ಮಾಡಿಬಿಟ್ಟಿರು ಗೊತ್ತೇನ. ನನಗೆ ಈ ತೆಂಗಿನ ಚಟ್ನಿ ಇದ್ದಿಲ್ಲ ಅಂತಂದರೆ ಇಡ್ಲಿ ಸೇರಲ್ಲ, ನಿನಗೆ ಗೊತ್ತಲ್ಲ. ಮತ್ತು ಸಾಂಬಾರು ನೋಡು ಒಂದು ಜರ ಮುಟ್ಟಿಲ್ಲ, ಹ್ಯಾಂಗೆ ಮಾಡಿದ್ದು ಹಾಗೆ ಗೊತ್ತದ. ನೀ ಚಲೋ ಮಾಡಿದ್ ಬಿಡು ತೆಂಗಿನ ಚಟ್ನಿ ತಂದು. ಇನ್ನೀಗ ನಾನು ಅದೇ ಮಾಡ್ಕೋಬೇಕಂತಂದ ಅಷ್ಟೊತ್ತಿಗೆ ನೀ ತೊಗೊಂಡು ಬಂದು ಬಿಡು, ಚಲೋ ಆಯ್ತವ. ಅಲ್ಲಲ್ಲೇ ಕುಸುಮಿ, ನನಗೆ ಹೇಳಬೇಕಿಲ್ಲ ಇಡ್ಲಿ ಮಾಡೋದತ್ತ. ನೀವೊಂದು ಮಾತು ಹೇಳಿ, ನೀನು ಒಂದು ಮಾತು ಹೇಳಿಲ್ಲವ. ಒಂದರ ಮಾತು ಹೇಳಿದಂದ್ರೆ ನಾರ ಮಾಡೋದು ಬಿಡ್ತಿದ್ದ. ನೀ ನೋಡಿದ್ರೆ ಒಂದು ಮಾತು ಹೇಳಿಲ್ಲ, ಈಗ ನೋಡಿದ್ರೆ ನನಗೆ ಹೇಳ್ತೇನೆ. ಅಯ್ಯ, ನನ್ನ ಮಗನ ಸಲ್ಲಿಂದೇವ. ನನ್ನ ಮಗ ಇಡ್ಲಿ 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 ಅಂತ ಬಡದಾಡ್ಲಕತ್ತಿತ್ತು. ಇನ್ನು ನಿಮ್ಮಣ್ಣ ನನ್ನ ಗಂಡ ವಡೆ 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 ಅಂತ ಅನ್ನತ್ತಿರು. ಹೋಲ್ಬಿಡು ಅಂಥೇಳಿ ಎಷ್ಟು ದಿನ ಆಯ್ತಲ್ಲ, ಅದಕ್ಕೆ ಇಡ್ಲಿ ವಡೆ ಎಟ್ಟು ಮಾಡ್ರೆ ಆಯ್ತು ಅಂಥೇಳಿ ಮಾಡಿದ್ದು ನೋಡು. ರಾತ್ರಿಗೆ ಮತ್ತು ರವೆ ಎಲ್ಲ ನೆನೆಸಿಟ್ಟು ಉದ್ದಿನಬೇಳೆ ರುಬ್ಬಿ ಹಾಕಿ ನೆನೆಸಿಟ್ಟಿನಿ. ಅದಕ್ಕೆ ಈಗ ಮಾಡ್ದೆ, ಗೊತ್ತೇನು? ಅದು ರಾತ್ರಿಗೆ ಮಾಡೀನಿ ತಗೋ. ನಾನು ನೆನೆಸಿಡೋದು ಎಲ್ಲ ನನಗೇನು ಮಾಡೋದಿದ್ದಿಲ್ಲ. ಇವರು ಭಾಳ ಗಡಿ ಮಾಡಕತ್ತಿರು, ಮಾಡು ಅಂಥೇಳಿ ಅದಕ್ಕೆ ಮಾಡೋಕ್ಕೆ ತಯಾರು ಮಾಡ್ದೆ.
ಬಿಡು ಎಟ್ಟತ್ತಾಯ್ತು ಬಂದು ಪಾಪ ಇಡ್ಲಿನೂ ತಿನ್ಲಾರ್ದೆ ನನಗೆ ಕೊಡ್ಲಾಕ್ ಬಂದಿದ್ದಿ ಬಾ ಮತ್ತು ಇಲ್ಲೇ ನಾಷ್ಟ ಮಾಡಮಂತ ಮತ್ತೆಲ್ಲಿ ಮನೆಗೆ ಹೋಗಿ ಮಾಡ್ತಿ ಇಲ್ಲೇ ಮಾಡಮ್ ತಗೋ. ಹಂಗಂತೆ ಆಯ್ತು ತಗೋವ. ಮತ್ತೀಗ ನಾನು ತಾಟ್ನಾಗ ಹಚ್ಕೊಂಡು ಎಲ್ಲ ಹೋಗಲಿ ವಡೆ ಅದೆಲ್ಲ ಆಯ್ತು ತಗೋ ಮತ್ತು ಇಲ್ಲೇ ಮಾಡ್ತೀನಂತ ಇಲ್ಲೇ ಮಾಡಮಿ. ಇಲ್ಲೇ ಮಾಡಿದ್ಮೇಲೆ ಮತ್ತು ಕೆಂಚಕ್ಕಂತ ತಾಟ ತೊಳ್ಕೊಂಡು ಆಕೆಗಿಟ್ಟು ಇಡ್ಲಿ ಹಾಕ್ಕೊಂಡು ನಡಿ ಆಕೆ ಮನೆಗಿಟ್ಟು ಒಯ್ದು ಕೊಡಟ್ಟೆ ನಾನು ಒಂಚೂರು ಮಾತದ ಆಡಿ ಮಾಡಿ ಮನೆಗೆ ಹೋಗ್ತೀನಿ. ಮತ್ತು ಹಿಂಗೆ ಮಾಡಂತು ಇಲ್ಲೇ ಮಾಡ್ತೀನಿ ತಗೋ ನಾಷ್ಟ. ಚಲೋ ಆಯ್ತವ. ನಾನು ಒಬ್ಬಕ್ಕೆ ಆಗಿದೆ ಬ್ಯಾಸರ ಬರ್ತದೆ ನನಗೆ ಒಬ್ಬಕ್ಕಿಗೆ ತಿನ್ನಕ್ಕೆ ಸೇರಲ್ಲ. ನೀ ಬಂದು ಚಲೋ ಆಯ್ತು ತಗೋ. ಎಷ್ಟು ದಿನ ಆಯ್ತು ಹಿಂಗೆ ಹೊಟ್ಟೆ ಕುಂತಿಂದು ಆಯ್ತು ತಗೋ. ಇಲ್ಲೇ ಕುಂತು ನಾಷ್ಟ ಅದು ಮಾಡಿ ಆ ಕಡೆ ಕೆಂಚಕ್ಕನ ಮನೆಗೆ ಹೋದ್ರೆ ಆಯ್ತು ತಗೋ. ನನಗೆ ಭಾಳ ಖುಷಿ ಆಯ್ತವ. ಇವತ್ತು ಭಾಳ ದಿನದ ಮೇಲೆ ಗೆಳತಿಯರ ಸಂಗಡ ಕುಂತು ನಾಷ್ಟ ಮಾಡೋ ಭಾಗ್ಯ ಸಿಕ್ಕ್ಯದ ನೋಡಿ. ಒಂದೇ ಊರಾಗಿದ್ದು ಆಜು ಬಾಜು ಮನೆ ಇದ್ರೂ ಕೆಲಸದಾಗ ಆಗೋದೇ ಇಲ್ಲ. ಹಿಂಗೆ ಹೊಟ್ಟೆ ಕುಂತು ಊಟ ಮಾಡಿ ಮತ್ತು ಈಗ ಒಂದು ವಾರ ಸಾಲಕ್ಕೆ ಬಂತು ನೋಡು ಕುಸುಮಿ. ಅವಾಗ ಎಷ್ಟೆಲ್ಲ ಮಧ್ಯಾಹ್ನ ಆಗೋದು ಆಯ್ತು ರೊಟ್ಟಿ ಬೇಳೆ ಕಲ್ಸ್ಕೊಂಬೋದು ಕಟ್ಟಿ ಕುಂತು ತಿನ್ಕೋತ ಮಾತಾಡ್ತಿದ್ದೆವು. ಈಗ ಎಲ್ಲಿವ 3 ಹೊತ್ತು ಕೆಲಸದಾಗೆ ಸಾಯೋದಾಗ್ಯದ. ಆಯ್ತು ಬಾ ನನಗೆ ಕಂಡ ಬಟ್ಟಿ ಹಸೋಗ್ಯದ. ಬಾ ನನಗೆ ಒಡೆ ಕರೆಯಕತ್ತವ ಬಾ ಬಾ ಅಂಥೇಳಿ ಹಾಕೊಂಡು ಬಾ ಕೂಡ್ತೀನಿ ಇಲ್ಲೇ ನಾಷ್ಟ ಮಾಡೋ ಮಟ್ಟ. ತಡಿ ಇಲ್ಲೇ ಕೆಳಗೆ ಏನಾರ ಹಾಸ್ಕೊಂಡು ಕೂಡು. ಹಾಗೆ ಕೂಡ್ಲಕತ್ತಿದ್ದಲ್ಲ ನೀ ವೈರಲ್ ಯಾಕೆ ತೊಗೊಂಡು ಬಾ. ನಾನು ಬೀಗರ್ ನೆಂಟ್ರು ಇದ್ದೀನಿ ನಾನು ಹೊಸ್ದಾಗಿ ಬಂದೀನಿ ಅದಕ್ಕೆ ಹ್ಯಾಂಗ ಏನು ಅನ್ಕೋತಾರಲ್ಲಕ್ಕ ಇರ್ಲಾಕೆ ತೊಗೊಂಡು ಬಾ. ಇದು ತಾಟ್ ತಗೋ ಇಲ್ಲಿಡು ಅದೆಲ್ಲ ತೊಗೊಂಡು ಬರ್ತೀನಿ. ಕುಸುಮಿ ಒಂದು 4 ಅಂದ್ರೆ 4 ಇಡ್ಲಿ ಹಾಕ ಹೆಚ್ಚಿಗೆ ಹಾಕ್ಬೇಡ. ಮತ್ತು ಬೇಕಾದ್ರೆ ಕೇಳಿ ಹಾಕೋತೀನಂತ. ನಿನ್ನ ಮುಂದೆ ಇಟ್ಟಿನಿ ಎಲ್ಲನೂ ನಿನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನೋ ಏನು. ನಾ ಏನು ಅನ್ನಲ್ಲ. ನನ್ನ ಗೆಳತಿ ಎಷ್ಟು ಅಂತ ಅಷ್ಟು ಖುಷಿ ನನಗೆ. ನೀ ಹಾಕೊಂಡು ತಿನ್ನಲಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ವಡೆ ಬೇಕಾ ಇಡ್ಲಿ ಬೇಕಾ ಏನು ಬೇಕು ಹಾಕ್ಕೊಂಡು ತಿನ್ನು ನೋಡು. ಮತ್ತು ಒಂದು ವಡೆ ನಿನಗೆ ನೋಡೋಕೆ ಸಿಗಲ್ಲ ಹಂಗೆ ಖಾಲಿ ಮಾಡೋತೀನಿ ನೋಡ. ಮತ್ತು ಹೇಳ್ತೀನಿ ನಂಗೆ ವಡೆ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೇನೆ. ತಿನ್ನಲೇ ತಿನ್ನು ನಿನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿನ್ನು. ಇಷ್ಟು ಖಾಲಿ ಮಾಡಿದ್ರೆ ನನಗೆ ಅಷ್ಟು ಖುಷಿ ಆಗ್ತದೆ. ಸಂಜೆಗೆ ನಾ ಮತ್ತೆ ಅಡುಗೆ ಮಾಡಬೇಕು ಗೊತ್ತೇನೆ. ಸಂಜೆಗೆ ನಾಷ್ಟ ಅದು ತಿನ್ನಲ್ಲವ ಬೈತಾರೆ ನಿಮ್ಮ ಅಣ್ಣ. ಅದಕ್ಕೆ ತಿಂದು ಖಾಲಿ ಮಾಡಿ ನಂಗೆ ಭಾಳ ಖುಷಿ ಆಗ್ತದೆ. ತಿನ್ನು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿನ್ನು ಜಲ್ದಿ. ಅದು ನಿನ್ನ ತಾಟ್ ಏನು ತಂದಿದ್ದಲ್ಲ ಅದು ನಾನೇ ತೊಗೋತೀನಂತ. ತಡಿ ನೀನು ಬೇರೆ ತಾಟ್ನಾಗ ಇಡ್ಲಿ ವಡೆ ಎರಡು ಹಾಕಿ ಕೊಡ್ತೀನಂತ. ನಿಂದ್ರ ಜಲ್ದಿ. ಇದೆಲ್ಲ ಈ ಕಡೆ ಇಟ್ಟು ನಾನು ಅಲ್ಲೇ ಬರ್ತೀನಿ ತಡಿ. ನಿಮ್ಗೆ ಇಡ್ಲಿ ತಿನ್ನಕ್ಕೆ ಕರೆದಿಲ್ಲ ಅಂತೇಳಿ ಬೇಜಾರಾಗಬೇಡ್ರಿ. ಬರ್ರಿ ನೀವು ನಾಷ್ಟ ಮಾಡಮಂತ. ಮತ್ತು ಹಿಂಗೆ ಗೆಳತಿಯರ ಸಂಗಟ ನಾಷ್ಟ ಮಾಡೋ ಖುಷಿನೇ ಬೇರೆ ಅಲ್ರಿ. ಒಂಥರ ಭಾಳ ಖುಷಿ ಆಗ್ತದ್ರಿ ಈ ಥರ ಗೆಳತಿಯರು ಸೇರ್ಕೊಂಡು ನಾಷ್ಟ ಮಾಡೋದು. ಅದು ಖುಷಿನೇ ಬೇರೆ ರೀ. ನನಗಂತೂ ನನ್ನ ಗೆಳತಿ ಸಂಗಟ ತಿನ್ನೋದೇ ಒಂದು ಹಬ್ಬ ಇದ್ದಂಗೆ. ನನಗಂತೂ ಇಡ್ಲಿ ವಡೆ ಅಂತಂದ್ರೆ ಭಾಳ ಇಷ್ಟ ರೀ. ಭಾಳ ಬಿಸಿ ಇದಾವೆ ಮತ್ತು ತಣ್ಣಗಾದ್ರೆ ಸೇರಲ್ಲ. ನೀವು ಬರ್ರಿ ಜಾಯ್ನ್ ಆಗ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಗತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ಲಾಗತ್ತೀರಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ಇನ್ನೊಂದು ಸೌಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ ರೀ. ದಯವಿಟ್ಟು ಪ್ಲೀಸ್ ಸ್ವಲ್ಪ ಸಹಿಸ್ಕೊರಿ. ಯಾಕಂತಂದ್ರೆ ಅದು ಸೌಂಡ್ ಆ ಥರ ಬರ್ಲಾಗತ್ತದ್ರಿ. ಏನು ಮಾಡೋಕ್ಕಾಗ್ತಿಲ್ಲ ನನಗೆ. ಎಷ್ಟೇ ಇದು ಮಾಡಿದ್ರು ಅದು ಆಚೆ ಕಡೆಯಿಂದ ಸೌಂಡ್ ಹಾಗೇ ಬರ್ತದೆ. ಸೊ ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈ ಸೌಂಡ್ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟೋರಿನ ಫುಲ್ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.